ಒಂದು ಸಿನಿಮಾ ನಮ್ಮ ತುಮಕೂರಲ್ಲಿ 2 ಶೋ ಕೊಟ್ಟಿದ್ರು ಅಂತ ಹೇಳಿದೀನಿ. ಅದು ಎಸ್ ಮಾಲ್ ಅಲ್ಲಿ ಎಷ್ಟು ಗಂಟೆಗೆ ಅಂದ್ರೆ ಮಧ್ಯಾಹ್ನ 12 ಕಾಲಿಗೆ, ಸಂಜೆ 6:10ಕ್ಕೆ. ಈಗ ನಮ್ಮ ಗಿಲ್ಲಿ ನಟ ಅವರಿಗೆ ಇರೋ ಕ್ರೇಜ್ಗೆ ಕೇವಲ 2 ಶೋನ. ಜೈ ಕರ್ನಾಟಕ, ಜೈ ಗಿಲ್ಲಿ, ಜೈ ಸೂಪರ್ ಹಿಟ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತು ನಾನು ಒಂದು ಸಿನಿಮಾದ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಆ ಸಿನಿಮಾ ಯಾವುದು ಅಂದ್ರೆ ನಮ್ಮ ಬಿಗ್ ಬಾಸ್ ವಿನ್ನರ್ ಆದ ಗಿಲ್ಲಿ ನಟನೆಯ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾನ ನಾನು ನೋಡ್ಕೊಂಬಂದೆ. ಈ ಸಿನಿಮಾದ ಕಥೆ ಮಾತ್ರ ನಾನು ಹೇಳಲ್ಲ ಸ್ವಾಮಿ. ಏನಾದ್ರೂ ನಾನು ಕಥೆ ಹೇಳ್ಬಿಟ್ರೆ ನೀವೆಲ್ಲ ಬೈತೀರಿ ನನಗೆ. ಸುಮ್ನಿರೋ ಮರಯ್ಯ, ನೀನೇ ಕತೆ ಹೇಳ್ಬಿಟ್ರೆ ನಾವು ಥಿಯೇಟರ್ ಹೋಗಿ ಏನ್ ನೋಡೋದು, ನೀನೇನು ಕತೆ ಹೇಳ್ಬೇಡ ಅಂತ ಬೈಬೇಡ್ರಿ. ಅದಕ್ಕೆ ನಾನು ಸಿಂಪಲ್ ಆಗಿ ರಿವ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸೂಪರ್ ಹಿಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಈಗ ನಾನು ಈ ಒಂದು ರಿವ್ಯೂ ಹೇಳ್ತೀನಿ. ಏನಪ್ಪ ಅಂದ್ರೆ, ಈ ಒಂದು ಸಿನಿಮಾ ಸಿಕ್ಕಾಬಟ್ಟೆ ಕಾಮಿಡಿ ಸಿನಿಮಾ. ನೀವು ಈ ಸಿನಿಮಾದಲ್ಲಿ ಲಾಜಿಕ್ ಹುಡುಕಕ್ಕೆ ಹೋಗ್ಬೇಡಿ ಸ್ವಾಮಿ. ನೀವು ಜಸ್ಟ್ ಎಂಟರ್ಟೈನ್ಮೆಂಟ್ ಬರೀ ಕಾಮಿಡಿ ಸಿನಿಮಾದಲ್ಲಿ ನೀವು ಹೋಗಿ ಅಂದ್ರೆ ಸಿನಿಮಾ ಥಿಯೇಟ್ರಲ್ಲಿ ನೀವು ಹೋಗಿ ಕೂತ್ಕೊಂಡು ಮೊದಲನೇ ಸೀನಿಂದ ಕೊನೆ ಸೀನ್ವರೆಗೂ ನೀವು ನಗ್ತಾ 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 ಬರ್ತೀರಿ. ನಿಮ್ಗೇನಾದ್ರೂ BP ಇದ್ರೆ BP ಹಂಗ ಕಡಿಮೆ ಆಗ್ಬಿಡುತ್ತೆ. ನಿಮ್ಗೇನಾದ್ರೂ ಶುಗರ್ ಇದ್ರೆ ಶುಗರ್ ಹಂಗ ಡೌನ್ ಆಗ್ಬಿಡುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಆ ಒಂದು ಕಾಮಿಡಿ ಎಲಿಮೆಂಟ್ಸ್ ಸಖತ್ತಾಗಿದೆ ಕಣ್ರಿ. ಅದರಲ್ಲೂ ನಮ್ಮ ಗಿಲ್ಲಿ ನಟ ಅವರು, ಹಾಗೆ ಗೌರವ ಶೆಟ್ಟಿ ಅವರು, ಹಾಗೇನೆ ಶ್ವೇತಾ ಅವರು ಕೂಡ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಈ ಒಂದು ಇಬ್ಬರ ದಿಗ್ಗಜರು ಅಂದ್ರೆ ಗಿಲ್ಲಿ ನಟ ಅವರು ಹಾಗೆ ನಮ್ಮ ಗೌರವ್ ಶೆಟ್ಟಿ ಅವರ ನಡುವೆ, ಅವರ ಜೊತೆಗೆ ಶ್ವೇತಾ ಅವರ ಆಕ್ಟಿಂಗ್ ಕೂಡ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಅವರಿಬ್ಬರಿಗೆ ತಕ್ಕನಾಗೆ ನಮ್ಮ ಶ್ವೇತಾ ಅವರು ಕೂಡ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೇನೆ ಈ ಸಿನಿಮಾದಲ್ಲಿ ಇನ್ನೂ ಹಲವಾರು ದಿಗ್ಗಜರಿದ್ದಾರೆ. ಅವರು ಯಾರ್ಯಾರಂದ್ರೆ ನಮ್ಮ ಸಾಧು ಕೋಕಿಲ, ಸಾಧು ಮಹಾರಾಜ್ ಸರ್ ಇದ್ದಾರೆ, ಹಾಗೇನೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಹಾಗೆ ನಮ್ಮ ಗಿರೀಶ್ ಶಿವಣ್ಣ ಅವರು ಕೂಡ ಇದ್ದಾರೆ. ಇನ್ನೊಬ್ಬ ನಟರ ಹೆಸರು ಮರ್ತಿದ್ದೆ, ಅವರೇ ನಮ್ಮ ಪ್ರಮೋದ್ ಶೆಟ್ಟಿ ಅವರು. ಅವ್ರ ಆಕ್ಟಿಂಗ್ ಬಗ್ಗೆ ನಾವು ಹೇಳ್ಬೇಕಾ? ಅವ್ರು ಆಲ್ರೆಡಿ ಎಲ್ಲಾ ಸಿನಿಮಾದಲ್ಲೂ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅವ್ರೇನಂತ. ಹಾಗೇನೆ ಈ ಸೂಪರ್ ಹಿಟ್ ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ವಿಜಯಾನಂದ್ ಸರ್. ವಿಜಯಾನಂದ್ ಸರ್ಗೆ ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮೊದಲೇ ಗೊತ್ತಿತ್ತೇನೋ ಈ ಗಿಲ್ಲಿ ಅವರು ಮುಂದೊಂದು ದಿನ ಸೂಪರ್ ಸ್ಟಾರ್ ಆಗ್ತಾರೆ ಅಂತ. ಗಿಲ್ಲಿ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಆ ಕ್ಯಾರೆಕ್ಟರ್ ಕೊಟ್ಟಿದ್ರಲ್ಲ, ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕನ್ರಿ. ಏನ್ರಿ ಹೀರೋಗೆ ಏನು ಕೊಡ್ತಿದಾರೆ ಕ್ಯಾರೆಕ್ಟರ್ನ, ಅದೇ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಂದ್ರೆ ಹೀರೋನೇ ಮಾಡಿಬಿಟ್ಟಿದ್ದಾರೆ ನಮ್ಮ ವಿಜಯಾನಂದ್ ಸರ್ ಗಿಲ್ಲಿ ಅವ್ರನ್ನ ಈ ಸಿನಿಮಾದಲ್ಲಿ. ನೀವು ಈ ಸಿನಿಮಾನ ಎಂಜಾಯ್ ಮಾಡ್ತೀರಾ ಅಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಈ ಸಿನಿಮಾನ ನೀವೆಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಮ್ಮ ತುಮಕೂರಲ್ಲಿ ಈ ಸೂಪರ್ ಹಿಟ್ ಸಿನಿಮಾವನ್ನು ಅಂದ್ರೆ ಗಿಲ್ಲಿ ಮತ್ತೆ ಗೌರವ್ ಶೆಟ್ಟಿ ಅವರ ಅಭಿನಯದ ಸೂಪರ್ ಹಿಟ್ ಸಿನಿಮಾವನ್ನು ಎಸ್ ಮಾಲ್ ಅಲ್ಲಿ ಹಾಕಿದ್ದಾರೆ. ಅದು ಕೇವಲ 2 ಶೋ. ನನಗೆ ಬೇಸರ ಆಯ್ತು ಕಣ್ರಿ. ಯಾಕೆ ಗೊತ್ತಾ? ಈಗ ನಮ್ಮ ಗಿಲ್ಲಿ ನಟ ಅವರಿಗೆ ಇರೋ ಕ್ರೇಜ್ಗೆ ಕೇವಲ 2 ಶೋನ. ನನಗೆ ಈ 2 ಶೋ ಅಂದಾಗ ನೆನಪಾಗಿದ್ದು ಏನ್ ಗೊತ್ತಾ? ನಮ್ಮ ರಿಷಬ್ ಶೆಟ್ಟಿ ಅವರು ಮೊದಲನೇ ಒಂದು ಸಿನಿಮಾ ಮಾಡಿದಾಗ ಅವರು ಶೋಗೋಸ್ಕರ ಹೊಡೆದಾಡಿಬಿಟ್ಟಿದ್ರಂತೆ. ಶೋ ಕೊಡಿ ಅಂತ ಬೇಡ್ಕೊಂಡಿದ್ರಂತೆ, ಕೇಳ್ಕೊಂಡಿದ್ರಂತೆ. ಆದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ಇವತ್ತು ಅವರ ಸಿನಿಮಾ ಬಂದ್ರೆ ಸಾಕು, ಶೋ ಕೇಳೋದ್ ಬೇಕಾಗಿಲ್ಲ, ಅವರೇ ಬಂದ್ಬಿಟ್ಟು ಅಯ್ಯೋ ನಮಗೆ ಇಷ್ಟು ಶೋ ಕೊಡಿ, ನಮಗೆ ಇಷ್ಟು ಶೋ ಕೊಡಿ ಅಂತ ಕೇಳ್ತಾರಲ್ವಾ. ಅದೇ ರೀತಿ ನಮ್ಮ ಗಿಲ್ಲಿ ನಟ ಅವರ ಮುಂದಿನ ಸಿನಿಮಾಗಳು ಕೂಡ ಗ್ಯಾರಂಟಿ ಅದೇ ತರನೇ 4 ಶೋ ಏನೋ 5-6 ಶೋಗಳು ಕೂಡ ಹೋಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಗಿಲ್ಲಿ ನಟ ಅವರ ಅಭಿನಯ ಅಷ್ಟು ಸಖತ್ತಾಗಿದೆ. 2 ಶೇಡಲ್ಲಿ ಬರ್ತಾರೆ ಕಣ್ರಿ ಈ ಸಿನಿಮಾದಲ್ಲಿ. ನಾನು ಏನು ಹೇಳಕ್ ಹೋಗಲ್ಲ, ಕಥೆನ ಅಷ್ಟೇ 2 ಶೇಡ್ ಅಂತ ಹೇಳಿದ್ರೆ ನೀವು ನೋಡಿ ಈ ಸಿನಿಮಾನ. ಹಾಗೇನೆ ಈ ಒಂದು ಸಿನಿಮಾ ನಮ್ಮ ತುಮಕೂರಲ್ಲಿ 2 ಶೋ ಕೊಟ್ಟಿದ್ರು ಅಂತ ಹೇಳಿದೀನಿ. ಅದು ಎಸ್ ಮಾಲ್ ಅಲ್ಲಿ ಎಷ್ಟು ಗಂಟೆಗೆ ಅಂದ್ರೆ ಮಧ್ಯಾಹ್ನ 12 ಕಾಲಿಗೆ,
ಸಂಜೆ 6:10ಕ್ಕೆ. ಸಾಕಾ ಸ್ವಾಮಿ ನಮಗೆ 2 ಶೋನ? ನಮ್ಮ ತುಮಕೂರಲ್ಲಿ ಗಿಲ್ಲಿ ನಟರ ಫ್ಯಾನ್ಸ್ಗಳು ಎಷ್ಟು ಜನ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ? ಇವರಿಗೆಲ್ಲ 2 ಶೋ ಸಾಕಾಗುತ್ತಾ? ಸಾಕಾಗಲ್ಲ. ನಮ್ಮ ಗಿಲ್ಲಿ ನಟ ಅವರ ಈ ಒಂದು ಸೂಪರ್ ಹಿಟ್ ಸಿನಿಮಾ ಇನ್ನೂ 2 ಶೋ ಬರ್ಬೇಕಂದ್ರೆ ನೀವೆಲ್ಲ ಹೋಗಿ ಈ ಒಂದು ಸೂಪರ್ ಹಿಟ್ ಸಿನಿಮಾ ನೋಡ್ಬೇಕು. ನೀವು ಯಾವಾಗ ನಮ್ಮ ಆಡಿಯನ್ಸು ಅಂದ್ರೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಹೋಗಿ ಸಿನಿಮಾ ನೋಡಕ್ ಹೋಗ್ತಾರೋ ಅವಾಗ ಥಿಯೇಟರ್ ಅವರೇ ಅಯ್ಯೋ ಇನ್ನೂ 2 ಶೋ ಕೊಡಿ ಸಾರ್ ಅಂತ ಆ ಒಂದು ಸಿನಿಮಾ ತಂಡನ ಕೇಳಬೇಕು ಕಣ್ರಿ. ಆ ರೀತಿ ಮಾಡ್ಬೇಕಾಗಿರೋ ಹೊಣೆ ನಮ್ಮೆಲ್ಲರ ಕೈಯಲ್ಲಿದೆ, ಅಂದ್ರೆ ಗಿಲ್ಲಿ ನಟ ಅವರ ಫ್ಯಾನ್ಸ್ ಕೈಯಲ್ಲಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀರ ಸ್ನೇಹಿತರೆ? ಈಗಾಗಲೇ ಸಿನಿಮಾ ರಿಲೀಸ್ ಆಗಿ ನಾನೊಂದು ಇಂಟರ್ವ್ಯೂಲ್ ನೋಡಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ತಾ ಇದ್ರು, ಪಾಪ ಇವರಿಬ್ರ ಮೇಲೆ ನನ್ನ ನಂಬಿಕೆ ಇತ್ತು. ಅದೇ ತರನೇ ಈ ಸಿನಿಮಾ ನಾನು ಡಬ್ಬಿಂಗ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ಅಲ್ಲೇ ನಕ್ಕು ನಕ್ಕು ಬೀಳ್ತಾ ಇದ್ದೆ. ಇನ್ನು ಥಿಯೇಟರ್ ಅಲ್ಲಿ ಹೋಗಿ ನೋಡಿದ ಮೇಲೆ ಇನ್ನೂ ಖುಷಿ ಆಯ್ತು ಕಣ್ರಿ. ನಮ್ಮ ಹುಡುಗರ ಮೇಲೆ ಇಟ್ಟ ನಂಬಿಕೆ ಸುಳ್ಳಾಗಿಲ್ಲ. ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಕೂಡ ಇಷ್ಟಪಡ್ತೀರ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಾರೆ ಇವತ್ತು. ಅಂದಮೇಲೆ ಈ ಒಂದು ಸಿನಿಮಾ ನೀವು ಜಸ್ಟ್ ಫಾರ್ ಕಾಮಿಡಿ ಎಂಟರ್ಟೈನ್ಮೆಂಟ್ಗೆ ಹೋಗಿ ನೋಡಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ತುಮಕೂರಿನ ಜನತೆ ಈ ಒಂದು ಸೂಪರ್ ಹಿಟ್ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇರ್ತಾನೆ. ನಮ್ಮ ಕರ್ನಾಟಕಾದ್ಯಂತ ಇರ್ತಕ್ಕಂತಹ ಗಿಲ್ಲಿ ಅಭಿಮಾನಿಗಳು ಈ ಒಂದು ಸೂಪರ್ ಹಿಟ್ ಸಿನಿಮಾನ ನೋಡಕ್ಕೆ ಹೋಗ್ತಿರ್ತಾನೆ. ನಮ್ಮ ಮನೆಯವರು ಚಿಕ್ಕಮ್ಮವ್ರು ಇದ್ರು, ಅವ್ರು ಏನಾದ್ರು ಇವತ್ತು ತುಮಕೂರಲ್ಲಿ ಇದ್ದಿದ್ರೆ ನಾನು ಪಕ್ಕ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಗಿಲ್ಲಿ ನಟ ಅವರಂದ್ರೆ ಅಷ್ಟೊಂದು ಪ್ರಾಣ ಅವರಿಗೆ. ನಿಜವಾಗ್ಲೂ ಅವರ ಒಂದು ಬಿಗ್ ಬಾಸ್ ಅಲ್ಲಿ ನೋಡಿ 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 ಅವರಲ್ಲಿರೋ BP ಎಷ್ಟೋ ಕಡಿಮೆ ಮಾಡ್ಕೊಂಡಿದ್ರು ನಿಜವಾಗ್ಲು. ಹಾಗಾಗಿ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಿದ್ದೆ ಸಿನಿಮಾಗೆ. ಆದ್ರೆ ಅವ್ರು ಇಲ್ಲಿಲ್ಲ, ದಾವಣಗೆರೆಯಲ್ಲಿ ಇದ್ದಾರೆ. ದಾವಣಗೆರೆಗೆ ಹೋದ್ರೆ ಪಕ್ಕ ಕರ್ಕೊಂಡು ಹೋಗ್ತೀನಿ, ಇಲ್ಲ ಇಲ್ಲಿಗೆ ಬಂದ್ರೆ ಪಕ್ಕ ಕರ್ಕೊಂಡು ಹೋಗ್ತೀನಿ. ಈ ಒಂದು ಸೂಪರ್ ಹಿಟ್ ಸಿನಿಮಾನ ನಾನು ತೋರಿಸ್ತೀನಿ ಸ್ವಾಮಿ ಅವರಿಗೆ. ಎಲ್ಲ ನನ್ನ ಗಿಲ್ಲಿಯ ಫ್ಯಾನ್ಸ್ಗಳು ಈ ಸೂಪರ್ ಹಿಟ್ ಸಿನಿಮಾನ ಸೂಪರ್ ಹಿಟ್ ಮಾಡ್ತೀರಿ. ಹಾಗೆ ನನ್ನ ಒಂದು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸೂಪರ್ ಹಿಟ್ ಮಾಡಿಬಿಡಿ ಸ್ವಾಮಿ ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಗಿಲ್ಲಿ, ಜೈ ಸೂಪರ್ ಹಿಟ್.